ಪ್ರೈಸ್ ದಿ ಲಾರ್ಡ್. ಗುಡ್ ನ್ಯೂಸ್, ಶುಭ ವಾರ್ತೆಗೆ ನಿಮ್ಮೆಲ್ಲರನ್ನು ಕೂಡ ಈ ಮುಂಚಾನೆ ಸಮಯದಲ್ಲಿ ಸ್ವಾಗತಿಸುವವನಾಗಿದ್ದೇನೆ. ಈ ದಿನದ ವಾಕ್ಯ ಭಾಗಕ್ಕಾಗಿ ಜ್ಞಾನೋಕ್ತಿಗಳ ಪುಸ್ತಕ 28ನೇ ಅಧ್ಯಾಯ 25ನೇ ವಚನವನ್ನು ತೆಗೆದುಕೊಂಡಿದ್ದೇನೆ. ಯೆಹೋವನಲ್ಲಿ ಭರವಸೆಯಿಡುವವನು ಪುಷ್ಟನಾಗುವನು, ತನ್ನನ್ನೇ ಭರವಸೆಯಿಡುವವನು ಮೂಢನು ಎಂಬುದಾಗಿ. ಹೌದು ಪ್ರಿಯರೇ, ಈ ವಾಕ್ಯ ಹೇಳುವ ಹಾಗೆ 25-26ನೇ ವಚನದಲ್ಲಿ ದೇವರ ವಾಕ್ಯ ಹೇಳ್ತದೆ, ಯೆಹೋವನಲ್ಲಿ ಭರವಸೆ ಇಡುವವನು ಪುಷ್ಟನಾಗುವನು. ಅಂದ್ರೆ ಅರ್ಥ, ನಾವು ದೇವರಲ್ಲಿ ಭರವಸೆ ಇಡುವಾಗ ಅಭಿವೃದ್ಧಿ ಹೊಂದುತ್ತೇವೆ, ಆಶೀರ್ವಾದ ಹೊಂದುತ್ತೇವೆ ಎಂಬುದಾಗಿ ಇದರ ಅರ್ಥ. ಹಾಗಾಗಿ ಪ್ರಿಯರ, ದೇವರ ವಾಕ್ಯ ಧರ್ಮೋಪದೇಶ ಕಾಂಡ 28:1 ಹೇಳುವ ಹಾಗೆ, ನೀವು ನನ್ನ ವಾಕ್ಯವನ್ನ ಶ್ರದ್ಧೆಯಿಂದ ಕೇಳಿ ಅದನ್ನ ಅನುಸರಿಸಿ ನಡೆಯುವುದಾದ್ರೆ ಎಲ್ಲಾ ಜನಾಂಗಗಳಿಗಿಂತ ನಿಮ್ಮನ್ನ ಉನ್ನತ ಸ್ಥಿತಿಗೆ ತರುವೇನೆಂಬುದಾಗಿ ದೇವರು ಆ ವಾಕ್ಯದಲ್ಲಿ ಮಾತನಾಡಿದ್ದಾನೆ. ಅದೇ ರೀತಿಯಲ್ಲಿ ಈ ವಾಕ್ಯ ಹೇಳ್ತದೆ, ನೀನು ಯೆಹೋವನಲ್ಲಿ ಭರವಸೆಯಿಡುವುದಾದ್ರೆ ನೀನು ಅಭಿವೃದ್ಧಿ ಹೊಂದುವಿ, ಆಶೀರ್ವಾದ ಹೊಂದುವಿ ಎಂಬುದಾಗಿ ಈ ವಾಕ್ಯ ಹೇಳುವುದಾಗಿದೆ. 2ನೇ ಭಾಗದಲ್ಲಿ ನಾವು ನೋಡ್ತಾ 26ನೇ ವಚನದಲ್ಲಿ ತನ್ನಲ್ಲೇ ಭರವಸೆ ಇಡುವವನು ಮೂಢನು ಎಂಬುದಾಗಿ. ಕೆಲವು ಜನ ತಮ್ಮ ವಿದ್ಯಾಭ್ಯಾಸದ ಮೇಲೆ ನಂಬಿಕೆ ಇಡ್ತಾರೆ, ಅವ್ರಿಗಿರ್ತಕ್ಕಂಥ ತಲಾಂತುಗಳ ಮೇಲೆ ನಂಬಿಕೆ ಇಡ್ತಾರೆ, ಅವ್ರಿಗಿರ್ತಕ್ಕಂಥ ಐಶ್ವರ್ಯಗಳ ಮೇಲೆ ನಂಬಿಕೆ ಇಡ್ತಾರೆ, ಅವ್ರಿಗಿರ್ತಕ್ಕಂಥ ಸೌಂದರ್ಯದ ಮೇಲೆ ನಂಬಿಕೆ ಇಡ್ತಾರೆ. ಆದ್ರೆ ದೇವರ ವಾಕ್ಯ ಹೇಳ್ತಾರೆ, ತನ್ನಲ್ಲಿ ಭರವಸೆ ಇಡುವವನು ಅವನು ಮೂಢನಾಗಿದ್ದಾನೆ, ಅಂದ್ರೆ ಮೂರ್ಖನಾಗಿದ್ದಾನೆ ಎಂಬುದಾಗಿ. ಹಾಗಾಗಿ ಪ್ರಿಯರ, ಈ ವಾಕ್ಯದ ಮೂಲಕವಾಗಿ ನಾನು ನಿಮ್ಮನ್ನ ಎಚ್ಚರಿಸುವುದೇನೆಂದ್ರೆ, ದೇವರಲ್ಲಿ ನಾವು ಭರವಸೆ ಇಡೋಣ, ಆಗ ನಾವು ಅಭಿವೃದ್ಧಿ ಆಗ್ತವೆ. ನಾವು ಲೌಕಿಕವಾದಂತಹ ಕಾರ್ಯಗಳ ಮೇಲೆ ಮನಸ್ಸಿಡುವುದಾದ್ರೆ ನಾವು ಮೂರ್ಖರಾಗಿ ಬೇಗನೆ ನಾಶವಾಗಿ ಹೋಗುವಂತವರಾಗಿದೆ. ಈ ಮುಂಚಾನೆ ಸಮಯದಲ್ಲಿ ನಿಮ್ಮನ್ನ ಉತ್ತೇಜಿಸ್ತೇನೆ, ಈ ವಾಕ್ಯಕ್ಕನುಸಾರವಾಗಿ ನಾವು ನಡೆದುಕೊಳ್ಳೋಣ. ಅದರ ಮೂಲಕವಾಗಿ ಆಶೀರ್ವಾದಗಳನ್ನ ಪಡೆದುಕೊಳ್ಳುವುದಕ್ಕೆ ದೇವರು ತಾನೇ ಸಹಾಯ ಮಾಡಲಿ ಎಂಬುದಾಗಿ ನಿಮ್ಮನ್ನ ಉತ್ತೇಜಿಸ್ತೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆಯಾದ ದೇವರೇ, ನಿನ್ನ ವಾಕ್ಯದ ಅನುಸಾರವಾಗಿ ನಿನ್ನಲ್ಲಿ ನಾವು ಭರವಸೆ ಇಡ್ತೇವೆ. ಅದರ ಮೂಲಕವಾಗಿ ನಿನ್ನ ಆಶೀರ್ವಾದಗಳನ್ನ ಹೊಂದಿಕೊಂಡವರಾಗಿ ಅಭಿವೃದ್ಧಿ ಆಗುವುದಕ್ಕೆ ನೀನು ತಾನೇ ಸಹಾಯ ಮಾಡು ಅಪ್ಪ. ಲೌಕಿಕವಾದಂಥ ಕಾರ್ಯಗಳ ಮೇಲೆ ಮನಸ್ಸಿಟ್ಟು ನಾವು ಮೂರ್ಖರಾಗದ ಹಾಗೆ ನಿನ್ನ ವಾಕ್ಯಗಳ ಮೂಲಕವಾಗಿ ನಮ್ಮನ್ನ ಎಚ್ಚರಿಸು, ನೀನು ನಡೆಸು, ನೀನು ಮಹಿಮೆ ಹೊಂದಿಕೋ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ಗಾಡ್ ಬ್ಲೆಸ್ ಯು.